ನಾವು ನೋಡುತ್ತಿದ್ದ ಮೂವಿಯ ಎರಡನೇ ಭಾಗ. ಈ ಪಾರ್ಟ್ ನಲ್ಲೇ ನೀವು ಎಕ್ಸ್ಪೆಕ್ಟೇ ಮಾಡದಿದ್ದ ಎಲ್ಲಾ ಟ್ವಿಸ್ಟ್ ಗಳು ರಿವೀಲ್ ಆಗುತ್ತದೆ. ಈ ಮೂವಿನ ಪ್ರಾರಂಭದಿಂದಲೂ ನೋಡಿದವರಿಗೆ ಮಾತ್ರ ಸೆಕೆಂಡ್ ಪಾರ್ಟ್ ನಲ್ಲಿ ಏನು ನಡೀತಿದೆ ಅಂತ ಗೊತ್ತಾಗುವುದು. ಸೊ ಫಸ್ಟ್ ಪಾರ್ಟ್ದು ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಹಾಗೂ ಕಮೆಂಟ್ ಬಾಕ್ಸ್ ನಲ್ಲಿ ಪಿನ್ ಮಾಡಿಟ್ಟಿರ್ತೀನಿ. ನೋಡದೆ ಇರುವವರು ಇವಾಗ್ಲೇ ಹೋಗಿ ನೋಡಿ. ಅದೇ ತರ ಇನ್ನೂ ಸಹ ನನ್ನ ವಿಡಿಯೋಗೆ ಲೈಕ್ ಮಾಡದಿರುವವರು ಇವಾಗ್ಲೇ ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗಾದ್ರೆ ಬನ್ನಿ ಪ್ರಾರಂಭಿಸೋಣ. ಹಾಗಂತ ಹೇಳಿ ಕೋಪದಲ್ಲಿ ಆ ಬ್ಯಾಗ್ ನಲ್ಲಿರುವ ಹಣವನ್ನ ತಗೊಂಡು ರಾಣಾ ಆ ಪಾರ್ಟಿಯಿಂದ ಕಾರ್ ತಗೊಂಡು ಎಲ್ಲಿಗೋ ಹೋಗ್ತಾನೆ. ಇವನು ಇವಾಗ ಎಲ್ಲಿಗೆ ಹೋಗ್ತಿರೋದು ಅಂತ ಹೀರೋಯಿನ್ ಹಾಗೂ ಕಪಿಲ್ ಅವರು ಅವರನ್ನ ಫಾಲೋ ಮಾಡ್ಕೊಂಡು ಹೋದಾಗ ಅವನು ಯಾವುದೋ ಒಂದು ಗ್ಯಾಂಗ್ಗೆ ಆ ಹಣವನ್ನ ಕೊಡ್ತಿದ್ದಾನೆ. ನೋಡಿದ್ರೆ ಆ ಗ್ಯಾಂಗ್ ಅವರು ರಾಣನ್ ಕೈಯಿಂದ ಆ ಹಣವನ್ನ ಕೇಳ್ಕೊಂಡು ಪುನಃ ಅವರನ್ನ ಹೊಡೆದು ಗ್ರಾಚಾರ ಬಿಡಿಸಿ ಅಲ್ಲಿಂದ ಹೋಗ್ತಾರೆ. ಅವಾಗ ನಮ್ಮ ರಾಣನಿಗೆ ಒಂದು ಫೋನ್ ಕಾಲ್ ಬರುತ್ತದೆ. ಅದೇ ತರ ಇಷ್ಟೊತ್ತು ನನ್ನ ವಿಡಿಯೋ ನೋಡಿ ಲೈಕ್ ಮಾಡಕ್ಕೆ ಮರೆತಿರುವ ಸ್ನೇಹಿತರೆಲ್ಲರೂ ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಹಾಗಾದ್ರೆ ಬನ್ನಿ ಬಾಕಿ ಕಥೆಯನ್ನೇ ನೋಡೋಣ. ಅವನು ಹೇಳ್ತಿದ್ದಾನೆ, ಯಾರು ಆ ರಾಣಿ ರುಕ್ಮಣಿನ, ಅವಳು ಬರೀ ಫ್ರಾಡ್ ಕಣೋ. ಅವಾಗ ಅಲ್ಲಿಗೆ ಹೀರೋಯಿನ್ ಹಾಗೂ ಕಪಿಲ್ ಅವರು ಬರ್ತಾರೆ. ಇದನ್ನು ನೋಡಿದ ರಾಣಾ ಕೇಳ್ತಾನೆ, ಓಹೋ ನೀವಿಬ್ಬರು ಇಷ್ಟೊತ್ತು ನನ್ನನ್ನ ಫಾಲೋ ಮಾಡ್ಕೊಂಡು ಬರ್ತಿದ್ರಾ? ಹೀರೋಯಿನ್ ಹೇಳ್ತಾಳೆ, ಅದು ಅಲ್ಲಿ ಇರ್ಲಿ, ಇವಾಗ ನೀನು ಮತ್ತು ರುಕ್ಮಿಣಿ ಸೇರ್ಕೊಂಡು ಏನು ಪ್ಲಾನ್ ಮಾಡ್ತಿರೋದು? ಮರ್ಯಾದಿಂದ ಹೇಳಿಲ್ಲ ಅಂದ್ರೆ ನಾವು ಪೊಲೀಸ್ ಅವರನ್ನ ಕರೀತೀವಿ. ಇದು ಕೇಳಿದ ರಾಣಾ ನೋಡಿದ್ರೆ, ಓಹೋ ಹಾಗಾದ್ರೆ ಬೇಗನೆ ಕರೀರಿ, ನನಗೂ ಪೊಲೀಸ್ ಅವ್ರ ಜೊತೆ ತುಂಬಾ ವಿಷಯಗಳು ಹೇಳಕ್ಕಿವೆ. ಇದೆಲ್ಲವೂ ನಾನು ಮಾಡಿರೋ ತಪ್ಪೆ. ನಿನ್ನ ಅಪ್ಪನನ್ನ ನಂಬ್ಕೊಂಡು ಅವ್ರ ಜೊತೆ ಒಂದು ಬಿಸ್ನೆಸ್ ಮಾಡಕ್ಕೆ ಅಂತ ನಾನು ರೆಡಿಯಾಗಿದೆ ಅಲ್ವಾ? ಅವ್ರು ಇಷ್ಟಪಟ್ಟಂತೆ ಅವರಿಗೆ ಇಷ್ಟ ಇರುವ ಒಂದು ಸ್ಥಳದಲ್ಲಿ ಹೋಟೆಲ್ ಕಟ್ಸಕ್ಕೆ ಅಂತ 5 ಕೋಟಿ ರೂಪಾಯಿಗಳನ್ನ ನಾನು ಸಾಲ ಪಡ್ಕೊಂಡಿದ್ದೀನಿ. ಅವರಾದ್ರೆ ನನ್ನನ್ನ ಹಿಂಬಾಲಿಸ್ಕೊಂಡು ಬಂದು ನನ್ನ ಹೊಡೆದು ಗ್ರಾಚಾರ ಬಿಡಿಸ್ತಿದ್ದಾರೆ. ಇವನು ಏನ್ ಹೇಳ್ತಿದ್ದಾನೆ ಅಂತ ನಮ್ಮ ಹೀರೋನಿಗೆ ಒಂಚೂರು ಸಹ ಅರ್ಥ ಆಗೋದಿಲ್ಲ. ಹೀರೋನ್ ಕೇಳ್ತಾಳೆ, ಏನೋ ನೀನು ಬೊಗಳ್ತಿದ್ಯಾ, ಏನು ಅರ್ಥ ಆಗ್ತಿಲ್ಲ, ಸರಿಯಾಗಿ ಹೇಳು, ನನ್ನ ಅಪ್ಪ ಇನ್ನೂ ಸಹ ತೀರಿ ಹೋಗಿಲ್ವಾ? ರಾಣಾ ಕೇಳ್ತಾನೆ, ಏನು ನಿನ್ನ ಅಪ್ಪ ತೀರಿ ಹೋದ್ರ? ಅವರು ಏನೋ ಬಿಸ್ನೆಸ್ ಅವಶ್ಯಕತೆಗೋಸ್ಕರ ಎಲ್ಲೋ ಹೋಗಿದಾರಲ್ವಾ? ಅವ್ರ ಮಾತನ್ನ ನಂಬ್ಕೊಂಡು ನಾನು ಆ ಹೋಟೆಲ್ಗಿರುವ ಎಲ್ಲಾ ಅರೇಂಜ್ಮೆಂಟ್ಸ್ ಅನ್ನ ರೆಡಿ ಮಾಡಿ ಕೊನೆಗೆ ಅವರ ಸೈನ್ ಬೇಕು ಅಂತ ಅವ್ರ ಹತ್ತಿರ ಹೋಗಿದಾಗ್ಲೇ ಅವರು ಬೇರೊಂದು ಬಿಸ್ನೆಸ್ ಅನ್ನ ಕುರಿತು ಎಲ್ಲಿಗೋ ಹೋಗಿದ್ದಾರೆ ಅಂತ ನನಗೆ ಗೊತ್ತಾಗಿರೋದು. ಇನ್ನು ನೀನ್ ಹೇಳಿರೋ ತರ ನಿನ್ ತಂದೆಗೆ ಏನಾದ್ರೂ ಆಗಿರಬಹುದಾ? ಸುಮ್ಮನೆ ಹೆದರ್ಸ್ಬೇಡ. ಅದೆಲ್ಲ ಇನ್ನು ನಿಮ್ಮ ಅಪ್ಪ ಇಲ್ಲ ಅಂದ್ರೂ ಸಹ ಪರವಾಗಿಲ್ಲ, ನೀನಿದ್ಯಲ್ವಾ, ನೀನಾದ್ರೂ ನನಗೆ ಒಂದು ಸೈನ್ ಹಾಕಿ ಕೊಡ್ತೀಯಾ? ಅವಾಗ ಕಪಿಲ್ ಕೇಳ್ತಾನೆ, ಅದಕ್ಕೆ ತಾನೇ ರುಕ್ಮಿಣಿ ಇರೋದು, ಅವಳು ಸೈನ್ ಹಾಕಿದ್ರೆ ಆಗಲ್ವಾ? ಇದು ಕೇಳಿದ ರಾಣಾ ನೋಡಿದ್ರೆ ರುಕ್ಮಿಣಿನ ಅವಳು ಬರೀ ಫ್ರಾಡ್. ಲೀಗಲಿ ನೋಡೋದಾದ್ರೆ ಆ ಆಸ್ತಿಗಳಿಗೆಲ್ಲ ಹಕ್ಕಿರೋದು ಅಂದ್ರೆ ಅದು ಬರೀ ಹೀರೋಯಿನ್ಗೆ ಮಾತ್ರ. ನನ್ನ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡು ನನಗೆ ಒಂದು ಸೈನ್ ಹಾಕಿ ಕೊಡಿ. ಅವಾಗ್ಲೇ ನಮ್ಮ ಹೀರೋಯಿನ್ಗೆ ಮತ್ತೆ ಕಪಿಲ್ಗೆ ಒಂದು ವಿಷಯ ಗೊತ್ತಾಗೋದು, ರಾಣಾ ನೋಡಕ್ಕೆ ಮಾತ್ರ ಒಳ್ಳೆ ರೌಡಿ ತರ ಕಾಣಿಸಿದ್ರು ಅವನು ತುಂಬಾನೇ ಪಾಪ ಅಂತ. ಅವರು ಕೇಳ್ತಾರೆ, ಅದೆಲ್ಲ ಸ್ವಲ್ಪ ಹೊತ್ತು ಮುಂಚೆ ನೀನು ಮತ್ತೆ ರುಕ್ಮಿಣಿ ಮಾತಾಡ್ಕೊಂಡು ಅವಳ ಕೈಯಿಂದ ಹಣ ಕೇಳ್ಕೊಂಡು ಬಂದೆ ಅಲ್ವಾ? ಅದೇನಂದ್ರೆ ರುಕ್ಮಿಣಿ ಇವಾಗ ಪ್ರೆಗ್ನೆಂಟ್ ಆಗಿದ್ದಾಳೆ. ಆದ್ರೆ ಇದಕ್ಕೆ ಕಾರಣ ನಿಮ್ಮ ಅಪ್ಪ ಅಲ್ಲ. ಈ ವಿಷಯವನ್ನ ಹೇಳಿ ಅವಳನ್ನ ಬ್ಲಾಕ್ ಮೇಲ್ ಮಾಡಿ ಸ್ವಲ್ಪ ಹಣವನ್ನ ಕೇಳ್ಕೊಂಡು ನಾನು ನನ್ನ ಸಾಲಗಳನ್ನ ತೀರಿಸ್ತಾ ಇದ್ದೆ. ಇನ್ನು ತುಂಬಾ ಹೊತ್ತು ಇವನ್ ಜೊತೆ ಕೇಳಿ ಏನು ಪ್ರಯೋಜನ ಇಲ್ಲ, ಯಾಕಂದ್ರೆ ಇವನಿಗೆ ಏನೂ ಸಹ ಗೊತ್ತಿಲ್ಲ. ಹಾಗೆ ಅವರು ಅಲ್ಲಿಂದ ವಾಪಸ್ ಹೋಗ್ತಾರೆ. ಅದೇ ಸಮಯ ರುಕ್ಮಿಣಿ ನೋಡಿದ್ರೆ ಅರಮನೆಯಲ್ಲಿ ತುಂಬಾನೇ ಶಾಂತವಾಗಿ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಈಜಾಡ್ತಾ ಇರುವಾಗ ಮೇಲ್ಗಡೆಯಿಂದ ಅವಳ ತರನೇ ಇರುವ ಒಂದು ರೂಪ ಬಂದ್ಬಿಟ್ಟು ಚಾಕಿನಿಂದ ಅವಳ ಹೊಟ್ಟೆಗೆ ತುಂಬಾನೇ ಬಲವಾಗಿ ಚುಚ್ಚುತ್ತಾ ಇರುತ್ತದೆ. ನೆಕ್ಸ್ಟ್ ಸೆಕೆಂಡ್ ನಲ್ಲಿ ಅವಳು ಸ್ನಾನ ಮಾಡ್ತಿದ್ದ ಆ ಸ್ವಿಮ್ಮಿಂಗ್ ಪೂಲ್ ಎಲ್ಲವೂ ರಕ್ತದಿಂದ ಮುಳುಗುತ್ತದೆ. ಈ ಒಂದು ಘಟನೆಯನ್ನ ನೋಡಿ ತುಂಬಾ ಹೆದರಿ ಅವಳು ಅವಳ ರೂಮಿಗೆ ಓಡಿ ಹೋಗ್ತಾಳೆ. ನೋಡಿದ್ರೆ ಅವಳ ರೂಮ್ ನಲ್ಲಿ ಏನನ್ನೋ ಅವಳು ಮುಚ್ಚಿಟ್ಟಿರ್ತಾಳೆ. ಅದು ತೆಗೆದು ನೋಡಿದ್ರೆ ಅದ್ರೊಳಗಡೆ ಒಂದು ಹೊಡೆದೋಗಿರುವ ಕನ್ನಡಿ ಇರುತ್ತದೆ. ಆ ಕನ್ನಡಿಯ ಮಧ್ಯ ಅವಳೊಂದು ಕಾಲು ನೋಡಿ ತುಂಬಾನೇ ಹೆದರೋಗ್ತಾಳೆ. ಅಂದ್ರೆ ಇವಳು ಏನೋ ತುಂಬಾನೇ ದೊಡ್ಡ ತಪ್ಪು ಮಾಡಿದಾಳೆ. ಅದೇ ಇವಳನ್ನ ತುಂಬಾನೇ ಭಯಪಡಿಸಿ ಹಾರ್ನ್ ಮಾಡ್ತಾ ಇರೋದು. ನೆಕ್ಸ್ಟ್ ಸೀನ್ ನಲ್ಲಿ ನಾವು ಕಪಿಲ್ ಹಾಗೂ ಮೀಶಾಳನ್ನ ನೋಡ್ತೀವಿ. ಮೀಶಾಳಿಗೆ ತುಂಬಾನೇ ಚಳಿ ಆಗ್ತಾ ಇರುವಾಗ ಕಪಿಲ್ ತನ್ನ ಕೋಟ್ ಅನ್ನ ಬಿಚ್ಚಿ ಅವಳಿಗೆ ಕೊಡ್ತಾನೆ. ಆ ಒಂದು ಕೋಟ್ ನೋಡಿದಾಗ ಮೀಶಾ ತುಂಬಾನೇ ಇಮೋಷನಲ್ ಆಗ್ತಾಳೆ. ಯಾಕಂದ್ರೆ ಅದು ಅವಳ ತಂದೆ ಉಳಿಸಿಕೊಟ್ಟಿರುವ ಕೋಟ್ ಆಗಿರುತ್ತದೆ. ಹಾಗೆ ಮೀಶಾ ಹಾಗೂ ಕಪಿಲ್ ಅವರ ಮಧ್ಯೆ ಒಂದು ಲವ್ ಟ್ರ್ಯಾಕ್ ಶುರುವಾಗುತ್ತದೆ. ಅದೇ ಸಮಯ
ರಾಣಾ ತನ್ನ ಕಾರ್ ತಗೊಂಡು ಎಲ್ಲಿಗೂ ಹೋಗಕ್ ನೋಡುವಾಗ ಯಾರೋ ಬಂದು ತನ್ನ ಕುತ್ತಿಗೆ ಹಿಡಿದು ಕೊಲೆ ಮಾಡಕ್ಕೆ ನೋಡ್ತಾರೆ. ಅದ್ರಿಂದ ಹೇಗಳೋ ತಪ್ಪಿಸ್ಕೊಂಡು ಅವನು ಓಡಕ್ಕೆ ನೋಡುವಾಗ ಅವನು ಬಿದ್ದೋಗ್ತಾನೆ. ಅವಾಗ ಯಾರೋ ಒಬ್ಬರು ಒಂದು ಶವಾಲ್ ತಗೊಂಡು ಅವನ ಹತ್ತಿರ ಬರ್ತಿದ್ದಾರೆ. ಆ ಒಂದು ರೂಪ ನೋಡಿದ್ರೆ ನಮ್ ರಾಣನ ತುಂಬಾನೇ ಕ್ರೂರವಾಗಿ ಹೊಡೆದು ಕೊಲೆ ಮಾಡುತ್ತದೆ. ನೆಕ್ಸ್ಟ್ ಸೀನ್ ಅಲ್ಲಿ ನೋಡಿದ್ರೆ ನಮ್ ರುಕ್ಮಿಣಿ ತುಂಬಾನೇ ಹೆದರಿರ್ತಾರಲ್ವಾ. ಅವರ ಹತ್ತಿರ ಹೀರೋನ್ ಬಂದ್ಬಿಟ್ಟು ಇವಾಗ್ಲಾದ್ರೂ ಮರ್ಯಾದಿಂದ ನೀನು ನಿಜ ಹೇಳಿದ್ರೆ ಸರಿ, ನಿನ್ನ ಹೊಟ್ಟೆಯೊಳಗಡೆ ಇರುವ ಮಗುವಿನ ತಂದೆ ಯಾರು, ಎಷ್ಟೇ ಆದರೂ ಅದು ನನ್ನ ಅಪ್ಪ ಅಲ್ಲ ಅಂತ ನಿನಗೂ ನನಗೂ ಸರಿಯಾಗಿ ಗೊತ್ತು. ಅವಾಗ ತುಂಬಾ ಕೋಪದಲ್ಲಿ ರುಕ್ಮಿಣಿ ಇದೆಲ್ಲ ನಿನ್ ಜೊತೆ ಹೇಳೋ ಅವಶ್ಯಕತೆ ನನಗಿಲ್ಲ ಅಂತ ಮರ್ಯಾದಿಂದ ಈ ಅರಮನೆಯನ್ನ ಬಿಟ್ಟು ನೀನ್ ಎಲ್ಲಿಂದ ಬಂದ್ಯೋ ಅಲ್ಲಿಗೆನೆ ವಾಪಸ್ ಹೋಗು. ಅವಾಗ ಅಲ್ಲಿಗೆ ಕಪಿಲವರು ಬಂದ್ಬಿಟ್ಟು ರುಕ್ಮಿಣಿ ಜೊತೆ ರಾಣಾ ಕೊಲೆಯಾಗಿರೋ ವಿಷಯವನ್ನ ಹೇಳಿದಾಗ ಅವಳು ಕೂಡ ತುಂಬಾನೇ ಶಾಕ್ ಆಗ್ತಾಳೆ. ನಮ್ ಹೀರೋನಿಗೆ ಒಂದು ಡೌಟ್ ಇರುತ್ತದೆ, ಏನಂದ್ರೆ ಒಂದ್ ವೇಳೆ ಅವಳ ಹೊಟ್ಟೆಯಲ್ಲಿರುವ ಮಗುವಿನ ತಂದೆ ಅವಳ ಬಾಯ್ ಫ್ರೆಂಡ್ ಆಗಿರುವ ಅಶೋಕ್ ಆಗಿರಬಹುದಾ, ಆದ್ರಿಂದ ಆಗಿರಬಹುದಾ ನನ್ನ ತಂದೆ ಕಾಣಿಸ್ತಾ ಇಲ್ಲ ಅನ್ನೋ ಕಂಪ್ಲೇಂಟ್ ಅನ್ನ ಅವರು ತೆಗೆಯದೇ ಇದ್ದಿದ್ದು. ಇದೆಲ್ಲ ಇನ್ನು ಪ್ರೂವ್ ಮಾಡ್ಬೇಕು ಅಂದ್ರೆ ಇದಕ್ಕೆ ಕರೆಕ್ಟ್ ಆಗಿರುವ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿದ್ರೇನೆ ಆಗುವುದು. ಇನ್ನು ಏನ್ ಮಾಡೋದು, ಎಲ್ಲಿಂದ ಪ್ರಾರಂಭಿಸುವುದು? ಆವಾಗ ಅವಳು ಅವಳ ತಂದೆಯ ಫೇವ್ರೆಟ್ ಪೆಟ್ಟಾಗಿರುವ ನಾಯಿಯನ್ನ ನೋಡ್ತಾಳೆ. ನೋಡಿದ್ರೆ ಅದಕ್ಕೆ ಊಟ ಕೊಡುವಾಗ ಅದು ಹಠ ಮಾಡ್ಕೊಂಡು ಊಟನೇ ತಿಂತಾ ಇಲ್ಲ. ಅವಾಗ ನಮ್ ಹೀರೋನಿಗೆ ಒಂದು ವಿಷಯ ನೆನಪಾಗುತ್ತದೆ, ಏನಂದ್ರೆ ನಮ್ ಹೀರೋನ್ ಮೊದಲನೇದಾಗಿ ಅರಮನೆಗೆ ಬಂದಾಗ ರುಕ್ಮಿಣಿ ಆ ನಾಯಿಯ ಬಗ್ಗೆ ಒಂದು ವಿಷಯವನ್ನ ಹೇಳಿದ್ರಲ್ವಾ. ಅಂದ್ರೆ ಆ ಒಂದು ನಾಯಿಗೆ ನಿನ್ನ ಅಪ್ಪ ಅಂದ್ರೆ ಪ್ರಾಣಕ್ಕಿಂತ ಹೆಚ್ಚು, ಆ ಅಪ್ಪ ಇಲ್ಲ ಅಂದ್ರೆ ಆ ನಾಯಿ ಈ ಮನೆಯೊಳಗಡೆನೆ ಸೇರೋದಿಲ್ಲ ಅಂತ. ಇವಾಗ ನಮ್ ಹೀರೋನ್ ತನ್ನ ಮನಸ್ಸಿನಲ್ಲಿ ಏನು ಡಿಸೈಡ್ ಮಾಡ್ಕೊಂಡು ಆ ಕಾರ್ ನಿಂದ ಅವಳ ಅಪ್ಪನ ಕೋಟದೊಂದು ಬಟನ್ ಸಿಕ್ಕಿರುತ್ತಲ್ವಾ, ಅದನ್ನ ಕಮಾಂಡರ್ಗೆ ಮೂಸಕ್ಕೆ ಕೊಡ್ತಾಳೆ. ಬೇಗನೆ ಕಮಾಂಡರ್ ತುಂಬಾನೇ ಬೊಗಳಿ ಎಲ್ಲಿಗೋ ಓಡಕ್ಕೆ ನೋಡುವಾಗ ಹೀರೋನ್ ಅದರ ಕಟ್ಟನ್ನು ಬಿಚ್ಚಕ್ಕೆ ಹೇಳ್ತಾಳೆ. ಅದು ಡೈರೆಕ್ಟ್ ಆಗಿ ಆ ಅರಮನೆಯೊಳಗಡೆ ಹೋಗುತ್ತದೆ. ಡೈರೆಕ್ಟ್ ಆಗಿ ಅದು ಹೀರೋನ್ಗೆ ಆ ಬಟನ್ ಸಿಕ್ತಲ್ವಾ ಒಂದು ಕಾರ್, ಅಲ್ಲಿಗೇನೆ ಹೋಗುತ್ತದೆ. ಅಲ್ಲಿ ಹೋಗಿ ಮೂಸಿಬಿಟ್ಟು ಅದು ಪುನಃ ಅರಮನೆಯ ಒಳಗಡೆಗೆ ಓಡುತ್ತದೆ. ಅದು ಇಲ್ಲಿಗೆ ಓಡ್ತಿರೋದು ಅಂತ ಹೀರೋನ್ ಕೂಡ ಫಾಲೋ ಮಾಡ್ಕೊಂಡೇ ಬಂದಾಗ ಕೊನೆಯದಾಗಿ ಅದು ಆ ಅರಮನೆಯೊಳಗಡೆ ಒಂದು ಕೆರೆ ತರ ಇದೆ ಅಲ್ವಾ, ಅದರ ಹತ್ತಿರ ಬಂದ್ಬಿಟ್ಟು ಕಮಾಂಡರ್ ತುಂಬಾನೇ ಬೊಗಳ್ತಾ ಇರ್ತಾನೆ. ಬೇಗನೆ ತನ್ನ ಡ್ರೈವರ್ ಅನ್ನ ಕರೆದು ಬಿಟ್ಟು ಈ ಕೆರೆಯೊಳಗಡೆ ಏನೋ ಇದೆ, ನನಗೆ ಅದು ನೋಡ್ಲೇಬೇಕು ಅಂತ ಹೇಳಿದಾಗ ಇಲ್ಲಪ್ಪ ಈ ಕೆರೆಯನ್ನ ಮುಚ್ಚಿಬಿಟ್ಟು ತುಂಬಾನೇ ವರ್ಷಗಳಾಯ್ತು. ಅವಾಗ ಹೀರೋನ್ ಏನೇ ಆದ್ರೂ ಸಹ ಈ ಕೆರೆಯೊಳಗಡೆ ಏನು ಇದೆ ಅಂತ ನಾನು ನೋಡ್ಲೇಬೇಕು, ನನಗೋಸ್ಕರ ಒಮ್ಮೆ ಅದರಲ್ಲಿ ಇಳಿದು ಹುಡುಕ್ತೀರಾ. ಹಾಗೆ ಹೀರೋನ್ಗೋಸ್ಕರ ಡ್ರೈವರ್ ಕೂಡ ಕೆರೆಗೆ ಇಳಿದು ಹುಡುಕಕ್ಕೆ ಶುರು ಮಾಡ್ತಾರೆ. ಅದೇ ಸಮಯ ಹೀರೋನ್ ಕಪಿಲ್ಗೆ ಕಾಲ್ ಮಾಡ್ತಾಳೆ. ಕಪಿಲ್ ನೋಡಿದ್ರೆ ರುಕ್ಮಿಣಿಯನ್ನ ಕರ್ಕೊಂಡು ಕಳೆದ ದಿನ ಕೊಲೆಯಾದ ರಾಣನ ಮನೆಗೆ ಹೋಗ್ತಾ ಇರ್ತಾನೆ. ಅವನು ಕಾಲ್ ಅಟೆಂಡ್ ಮಾಡಿ ಕಿವಿಯಲ್ಲಿ ಇಟ್ಟಾಗ ಹೀರೋನ್ ಹೇಳ್ತಾಳೆ, ಆದಷ್ಟು ಬೇಗನೆ ನನ್ನ ತಂದೆಯ ಬಾಡಿಯನ್ನ ನಾನು ಕಂಡು ಹಿಡಿತೀನಿ, ಆದಷ್ಟು ಬೇಗನೆ ಅರಮನೆಗೆ ಬಾ. ಆದ್ರೆ ಕೆರೆಯಲ್ಲಿ ಫುಲ್ ಹುಡುಕಿ ಬಿಟ್ಟು ಡ್ರೈವರ್ ಹೇಳ್ತಿದ್ದಾರೆ ಇದರಲ್ಲಿ ಏನೂ ಇಲ್ಲ ಅಂತ. ಹೀರೋನ್ ಹೇಳ್ತಾಳೆ, ನನಗೋಸ್ಕರ ಒಂದೇ ಒಂದ್ಸಲ ಪುನಃ ನೋಡ್ಬಹುದಾ? ಹಾಗೆ ಪುನಃ ಹೋಗಿ ನೋಡಿದಾಗ ಕೆರೆಯ ಕೆಳಗಡೆ ಒಂದು ಬಂಡೆ ಕಲ್ಲಿಗೆ ಒಂದು ಚೈನ್ ಅನ್ನ ಕಟ್ಟಿ ಹಾಕಿರ್ತಾರೆ. ಆ ಚೈನ್ ಅನ್ನ ಬಿಚ್ಚಿದ ತಕ್ಷಣ ಒಂದು ಕವರ್ ನಲ್ಲಿ ಕಟ್ಟಿ ಹಾಕಿದ್ದ ಬಾಡಿ ಮೇಲ್ಗಡೆ ಬಂದು ತೇಲುತ್ತದೆ. ಅದು ಹೀರೋನ್ ಅನ್ಕೊಂಡಿರೋ ತರ ಅವಳ ತಂದೆಯ ಬಾಡಿನೇ ಆಗಿರುತ್ತದೆ. ಅಷ್ಟರಲ್ಲಿ ಯಾರೋ ಹಿಂದ್ಗಡೆಯಿಂದ ಬಂದು ಹೀರೋಯಿನ್ ತಲೆಗೆನೆ ಹೊಡಿತಾರೆ. ಏನು ಸಂಭವಿಸಿದು ಅಂತ ಅವಳಿಗೆ ಗೊತ್ತಾಗುವುದಿಲ್ಲ. ಪ್ರಜ್ಞೆ ಬರುವಾಗ ಅವಳು ಒಂದು ಕಾರ್ ಒಳಗಡೆ ಇರ್ತಾಳೆ. ಆ ಕಾರ್ನ ಮುಂದ್ಗಡೆ ಅವಳ ಡ್ರೈವರ್ ಅನ್ನ ಕೂಡ ಹೊಡೆದು ಹಾಕಿರ್ತಾರೆ. ಅಲ್ಲ, ನನ್ನನ್ನ ಯಾರು ಹೊಡೆದಿರೋದು ಹಾಗಂತ ಹೇಳಿ ಹೀರೋಯಿನ್ ಮೆಲ್ಲೆ ಹಿಂದ್ಗಡೆ ತಿರುಗಿ ನೋಡುವಷ್ಟರಲ್ಲಿ ಇಲ್ಲಿ ನೋಡಿ ಒಂದು ಅದ್ಭುತವಾದ ಟ್ವಿಸ್ಟ್ ರಿವೀಲ್ ಆಗುತ್ತದೆ. ಅದು ಬೇರೆ ಯಾರು ಅಲ್ಲ, ಕಪಿಲ್. ಇವಾಗ್ಲೇ ಕಪಿಲ್ ಪ್ರಾರಂಭದಿಂದಲೂ ಏನೆಲ್ಲ ಮಾಡಿದಾನೆ ಅಂತ ನಮಗೆ ತೋರಿಸ್ತಾರೆ. ಪ್ರಾರಂಭದಲ್ಲಿ ತನ್ನ ಕೈಯಲ್ಲಿ ಒಂದು ಲ್ಯಾಂಪ್ ಹಿಡ್ಕೊಂಡು ಹೀರೋಯಿನ್ ತನ್ನ ತಂದೆಯ ರೂಪದಲ್ಲಿ ಒಬ್ಬರನ್ನ ನೋಡಿದ್ರಲ್ವಾ, ಅದು ಬೇರೆ ಯಾರು ಅಲ್ಲ, ಕಪಿಲ್ ಅವರೇ. ಅದು ಅಲ್ಲದೆ ಕಾರ್ ಒಳಗಡೆ ಅವಳ ತಂದೆಯ ಕೋಟ್ ಹಾಕಿದ್ದವರು ಅದು ಸಹ ಕಪಿಲೇ. ಅದೇ ತರ ದೇವಸ್ಥಾನದಲ್ಲಿ ಒಂದು ದುರ್ಮಂತ್ರವಾದಿಯನ್ನ ನೋಡಿದ್ರಲ್ವಾ, ಅದನ್ನು ಸಹ ಕಪಿಲ್ ಅವರೇ ಸೆಟ್ ಮಾಡಿರೋದು. ಅಂದ್ರೆ ಒಟ್ಟಿಗೆನೆ ನಿಂತ್ಬಿಟ್ಟು ಬೆನ್ನಿಗೆ ಚೂರಿ ಹಾಕಿರುವವರು ಬೇರೆ ಯಾರು ಅಲ್ಲ, ಕಪಿಲೇ. ನಂತರ ಹೀರೋನ್ ಹಾಗೂ ಆ ಡ್ರೈವರ್ ಅನ್ನ ಅವನು ಕಾರ್ ಸಮೇತ ಒಂದು ನದಿಗೆ ತಳ್ಳಿ ಹಾಕ್ತಾನೆ. ನೀರಿನ ಕೆಳಗಡೆಯಿಂದ ಆ ಒಂದು ಕಾರ್ನ ಕನ್ನಡಿಗಳನ್ನ ಬ್ರೇಕ್ ಮಾಡಕ್ಕೆ ಅಂತ ಹೀರೋಯಿನ್ ತನ್ನ ಕೈಯಲ್ಲಿ ಆದಷ್ಟು ಶ್ರಮ ಪಡ್ತಾಳೆ. ಆದ್ರೆ ಅದು ಹೊಡೆಯಕ್ಕೆ ಆಗೋದೇ ಇಲ್ಲ. ಮೆಲ್ಲೆ ಮೆಲ್ಲೆ ಹೀರೋಯಿನ್ದು ಪ್ರಜ್ಞೆ ತಪ್ಪುತ್ತದೆ. ನೆಕ್ಸ್ಟ್ ಸೀನ್ ಅಲ್ಲೇ ಕಪಿಲ್ ಅವರು ರುಕ್ಮಿಣಿಗೆ ಕಾಲ್ ಮಾಡಿ ಹೇಳ್ತಾನೆ, ನೀವು ಹೇಳಿದ ತರನೇ ಎಲ್ಲನೂ ಮಾಡಿ ಮುಗಿಸಿದೀನಿ. ಅಂದ್ರೆ ಇಷ್ಟು ಹೊತ್ತು ನಡೆದಿರುವ ಘಟನೆಗಳೆಲ್ಲವೂ
ರುಕ್ಮಿಣಿ ಕಪಿಲ್ ಅವರ ಮೂಲಕ ಮಾಡಿಸಿರುವುದು. ನೆಕ್ಸ್ಟ್ ಸೀನ್ ನಲ್ಲಿ ಬೇರೊಂದು ಫ್ಲಾಶ್ ಬ್ಯಾಕ್ ಅನ್ನ ನಮಗೆ ತೋರಿಸ್ತಾರೆ. ಅದೇನಂದ್ರೆ ರುಕ್ಮಿಣಿ ಜೊತೆ ರಿಲೇಶನ್ಶಿಪ್ ನಲ್ಲಿ ಇದ್ದವರು ಕಪಿಲೆ. ರುಕ್ಮಿಣಿಯ ಹೊಟ್ಟೆಯಲ್ಲಿರುವ ಮಗುವಿನ ತಂದೆ ಅದು ಸಹ ಕಪಿಲ್. ಹೀಗಿರುವಾಗ್ಲೇ ಒಂದು ದಿನ ಕಪಿಲ್ ಹಾಗೂ ರುಕ್ಮಿಣಿ ಅವರ ಮಧ್ಯೆ ಇರುವ ಅಫೇರ್ ಅನ್ನ ರತನ್ ಸಿಂಗ್ ಅವರು ನೋಡ್ತಾರೆ. ಹಾಗೆ ರತನ್ ಸಿಂಗ್ ಅವರು ಕಪಿಲನ್ನ ಅಟ್ಯಾಕ್ ಮಾಡಿದಾಗ ಕಪಿಲ್ ಅವರು ವಾಪಸ್ ರತನ್ ಸಿಂಗ್ ಗೆ ಹೊಡೆದಾಗ್ಲೇ ಆ ಕನ್ನಡಿ ಚೂರಾಗಿರುತ್ತದೆ. ಹಾಗೆ ಕೆಳಗಡೆ ಬಿದ್ದ ರತನ್ ಸಿಂಗ್ ಅವರನ್ನ ಕಪಿಲ್ ಅವರೇ ತುಂಬಾನೇ ಮೃಗೀಯವಾಗಿ ಕೊಲೆ ಮಾಡಿರ್ತಾನೆ. ಇದೊಂದು ರಾಜನ ಅರಮನೆ ಆಗಿರೋದ್ರಿಂದ ಅಲ್ಲಿಂದ ಬಾಡಿ ಹೇಗೂ ಹೊರಗಡೆ ತಗೊಂಡು ಹೋಗಕ್ಕೆ ಆಗೋದಿಲ್ಲ ಅಲ್ವಾ. ಆದ್ರಿಂದಲೇ ಬಾಡಿಯನ್ನ ಅರಮನೆಯೊಳಗಡೆ ಆ ಕೆರೆ ಕೆಳಗಡೆ ಅವರು ಬಚ್ಚಿಟ್ಟಿದ್ದು. ಆದರೆ ಇಲ್ಲಿಯವರೆಗೆ ಮಾಡಿದ ಎಲ್ಲಾ ಘಟನೆಗಳು ರುಕ್ಮಿಣಿಯನ್ನ ತುಂಬಾನೇ ಹಾರ್ನ್ ಮಾಡ್ತಿದೆ. ಆದ್ರಿಂದ ಅವಳು ತುಂಬಾ ಟ್ಯಾಬ್ಲೆಟ್ಸ್ ಗಳನ್ನ ತೆಗೆದು ಕುಡಿಯಕ್ಕೆ ನೋಡುವಾಗ ಕಪಿಲ್ ಬಂದ್ಬಿಟ್ಟು ನೀನೇನ್ ಮಾಡ್ತಿದೀಯಾ, ಇದಕ್ಕೋಸ್ಕರ ನಾವು ಇಷ್ಟೆಲ್ಲ ಮಾಡಿರೋದು, ಇವಾಗ ನಮ್ಮ ಎಲ್ಲಾ ತೊಂದರೆಗಳು ಮುಗೀತಲ್ವಾ, ಇನ್ನು ನಮ್ಮ ಮಗು ಹೊರಗಡೆ ಬಂದ್ರೆ ಈ ಎಲ್ಲಾ ಸೌಭಾಗ್ಯಗಳನ್ನ ಅವನಿಗೆ ಕೊಡಬಹುದು. ಇನ್ನು ಆ ಪೊಲೀಸ್ ಅಶೋಕ್ ಇದಾನಲ್ವಾ, ಅವನನ್ನ ಮಾತ್ರ ನಂಬಿಸಿದ್ರೆ ಸಾಕು, ಇನ್ನು ಈ ಆಸ್ತಿ ಈ ಅರಮನೆ ಎಲ್ಲವೂ ನಮ್ಮಿಬ್ಬರಿಗೆ ಮಾತ್ರ. ಹಾಗೆ ನೆಕ್ಸ್ಟ್ ದಿನ ಪೊಲೀಸ್ ಅಶೋಕ್ ಅವರನ್ನ ಕರೆಸಿಬಿಟ್ಟು ಹೀರೋಯಿನ್ ಮೀಶಾಳನ್ನ ಕಾಣಿಸ್ತಾ ಇಲ್ಲ ಅಂತ ಅವರೇ ಹೇಳ್ತಾರೆ. ಯಾಕಂದ್ರೆ ಇವರೇ ಮೊದಲೇ ಕೇಸ್ ಕೊಟ್ರೆ ಪರವಾಗಿಲ್ಲ, ಎಲ್ಲಾದ್ರೂ ಇನ್ವೆಸ್ಟಿಗೇಷನ್ ನಡೆಸಿ ಬಾಡಿ ಸಿಕ್ಕಿದ್ರೆ ಮೊದಲು ಇವ್ರನ್ನೇ ಬಂದು ಕೇಳ್ತಾರಲ್ವಾ. ಹಾಗಂತ ನಂತರ ಕಪಿಲ್ ಹೇಳ್ತಾನೆ, ಸ್ವಲ್ಪ ದಿನಗಳಿಂದ ಅವಳ ಕ್ಯಾರೆಕ್ಟರ್ ನಲ್ಲಿರುವ ಚೇಂಜಸ್ ಗಳು ನಿಮಗೆ ಗೊತ್ತು ಅಂತ ಅನ್ಕೋತೀನಿ. ಮೆಂಟಲಿ ಅವಳು ತುಂಬಾನೇ ಡಿಸ್ಟರ್ಬ್ ಆಗಿದ್ದಳು. ಕಳೆದ ದಿನ ನಾನು ಊರಿಗೆ ಹೋಗ್ಲೇಬೇಕು ಅಂತ ಇಲ್ಲಿಂದ ಹೊರಟ್ಲು. ನಾವು ನಮ್ಮಿಂದ ಆದಷ್ಟು ತಡಿಯಕ್ಕೆ ನೋಡಿದ್ವಿ, ಆದ್ರೆ ಅವಳು ನಿಲ್ಲಿಲ್ಲ. ಆದರೆ ಅವಳನ್ನ ಡ್ರಾಪ್ ಮಾಡಕ್ಕೆ ಹೋಗಿರುವ ಡ್ರೈವರ್ ತುಂಬಾ ಹೊತ್ತಾದ್ರೂ ವಾಪಸ್ ಬರ್ಲಿಲ್ಲ. ಆದ್ರಿಂದನೇ ನಮಗೆ ಡೌಟ್ ಶುರುವಾಗಿರೋದು. ಆಗ ಅಶೋಕ್ ಹೇಳ್ತಾನೆ, ನೀವು ನನ್ನನ್ನ ಕರೆದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ ತಕ್ಷಣನೇ ನಾನು ರೈಲ್ವೆ ಸ್ಟೇಷನ್ ಗಳಲ್ಲಿ ಎಲ್ಲ ಅನ್ವೇಷಿಸಿದೀನಿ. ಅವಳು ಯಾವುದೇ ಟ್ರೈನ್ ನ ಮೂಲಕ ಬೇರೆ ಊರಿಗೆ ಹೋಗ್ಲಿಲ್ಲ. ಅಶೋಕ್ ಕೇಳ್ತಾನೆ, ಅವಳು ಎಷ್ಟೊತ್ತಿಗೆ ಇಲ್ಲಿಂದ ಹೊರಟಿರೋದು? ರುಕ್ಮಿಣಿ ಹೇಳ್ತಾಳೆ, ಒಂದು 11 ಗಂಟೆ ಆಗಿರಬಹುದು ಅಂತ. ಶಾಕ್ ಆಗಿ ಕಪಿಲ್ ಅವರು ನೋಡಿದಾಗ ಅಶೋಕ್ ಹೇಳ್ತಾನೆ, ಅಲ್ಲ ನಮ್ಮೂರಿಂದ ಲಾಸ್ಟ್ ಟ್ರೈನ್ 11ವರೆಗೆ ತಾನೆ, ಇಲ್ಲಿಂದ ಹೇಗೆ ಪ್ರಯಾಣ ಮಾಡಿದ್ರು ಸಹ ಅರ್ಧ ಗಂಟೆಯಲ್ಲಿ ಸ್ಟೇಷನ್ಗೆ ತಲುಪಕ್ಕೆ ಆಗುದಿಲ್ಲ, ನೀವು ಹೇಳ್ತಿರೋದು ನಂಬಕ್ಕೆ ಆಗ್ತಿಲ್ಲ. ಅವಾಗ ಬೇಗ ಕಪಿಲ್ ಹೇಳ್ತಾನೆ, ನಿಮಗೆ ಗೊತ್ತಲ್ವಾ ಮೇಡಮ್ ಇವಾಗ ತುಂಬಾ ಟೆನ್ಷನ್ ನಲ್ಲಿ ಇದ್ದಾರೆ ಅಂತ. ನಿನ್ನೆ ನಾನೇ ಅವರ ಲಗೇಜ್ ಗಳನ್ನೆಲ್ಲ ಕಾರಿಗೆ ಹಾಕಿ ಬಿಟ್ಟಿರೋದು. ಖಂಡಿತವಾಗಿಯೂ ಅವರು ಒಂದು 9 ಅಥವಾ 9ವರೆಗೆ ಇಲ್ಲಿಂದ ಹೊರಟಿದ್ದಾರೆ. ಆವಾಗ್ಲೇ ಅಶೋಕ್ ಅವರಿಗೆ ಏನೋ ಡೌಟ್ ಹೊಡೆಯುತ್ತದೆ. ಕಪಿಲ್ ಅವ್ರ ಜೊತೆ ನೀನು ಸ್ವಲ್ಪ ಹೊತ್ತು ಹೊರಗಡೆ ನಿಲ್ಲು, ನಾನು ಮೇಡಮ್ ಅವ್ರ ಜೊತೆ ಮಾತನಾಡ್ಬೇಕು ಅಂತ. ಅಶೋಕ್ ರುಕ್ಮಿಣಿ ಹತ್ತಿರ ಬಂದ್ಬಿಟ್ಟು, ನಿನಗೆ ನನ್ ಜೊತೆ ಏನಾದ್ರೂ ಹೇಳಕ್ಕಿದ್ರೆ ಧೈರ್ಯವಾಗಿ ಹೇಳು, ಯಾರನ್ನು ಹೆದರ್ಬೇಡ. ಆದರೆ ರುಕ್ಮಿಣಿ ನೋಡಿದ್ರೆ, ಇಲ್ಲ ಅಶೋಕ್ ಅವರೇ, ನಾನು ತುಂಬಾ ಟೆನ್ಷನ್ ಹಾಗೂ ಹೆದರಿಕೆಯಲ್ಲಿ ಇದ್ದೀನಿ, ಆದ್ರಿಂದ ನಾನು ತಪ್ಪಾಗಿ ಹೇಳ್ಬಿಟ್ಟಿದ್ದು. ಅವಾಗ ಅಶೋಕ್ ನೋಡಿದ್ರೆ, ಹಾಗಾದ್ರೆ ನೀನು ಸ್ವಲ್ಪ ರೆಸ್ಟ್ ತಗೋ, ಹೆಲ್ತ್ ನೋಡ್ಕೋ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ಆ ಒಂದು ನದಿಯಿಂದ ಕಾರನ್ನ ಕಂಡು ಹಿಡಿತಾರೆ. ಇವಾಗ ನೋಡಿ ಪುನಃ ಒಂದು ಟ್ವಿಸ್ಟ್ ಇಲ್ಲಿ ರಿವೀಲ್ ಆಗುತ್ತದೆ. ಕಾರ್ನೊಳಗಡೆ ನೋಡಿದ್ರೆ ಡ್ರೈವರ್ ಅವರ ಬಾಡಿ ಇದೆ, ಆದ್ರೆ ಹೀರೋಯಿನ್ದು ಬಾಡಿ ಕಾಣಿಸ್ತಾ ಇಲ್ಲ. ಇದು ನೋಡಿ ಕಪಿಲ್ ಅವರು ತುಂಬಾನೇ ಶಾಕ್ ಆಗ್ತಾರೆ. ಬೇಗನೆ ರುಕ್ಮಿಣಿಗೆ ಕಾಲ್ ಮಾಡಿ ವಿಷಯಗಳನ್ನ ತಿಳಿಸ್ತಾನೆ. ಇದು ಕೇಳಿದಾಗ ರುಕ್ಮಿಣಿಗೆ ತುಂಬಾನೇ ಭಯ ಆಗುತ್ತದೆ. ಆಲ್ರೆಡಿ ಪ್ಯಾಲೇಸ್ ನಲ್ಲಿ ನೋಡಿದ್ರೆ ಕರೆಂಟ್ ಇರೋದಿಲ್ಲ, ಅದು ಅಲ್ಲ ಇರುವ ಎಲ್ಲಾ ಕೆಲಸಗಾರರನ್ನು ಕ್ವೆಶ್ಚನ್ ಮಾಡಕ್ಕೆ ಅಂತ ಸ್ಟೇಷನ್ ಗೆ ಕರೆಸಿರ್ತಾರೆ. ಅಷ್ಟು ದೊಡ್ಡ ಅರಮನೆ ಒಳಗಡೆ ಇವಾಗ ರುಕ್ಮಿಣಿ ಒಬ್ಬಳೇ ಇದ್ದಾಳೆ. ಹಾಗೆ ಒಳಗಡೆ ನಿಲ್ಲಕ್ಕೆ ಭಯ ಆಗಿ ಹೊರಗಡೆ ಬಂದು ನಿಂತಾಗ ಅವಳು ಹಿಂದ್ಗಡೆ ಯಾರೋ ಬಂದು ನಿಲ್ತಾರೆ. ಅದು ಬೇರೆ ಯಾರು ಅಲ್ಲ, ನಮ್ಮ ಫ್ಯಾಮಿಲಿ ಡಾಕ್ಟರೇ. ಅವಾಗ ಡಾಕ್ಟರ್ ಜೊತೆ ಹೇಳ್ತಾಳೆ, ಮೀಶಾ ಹೋಗಿರುವ ಆ ಕಾರ್ ನಲ್ಲಿ ಅವಳ ಬಾಡಿ ಇಲ್ಲ. ಇಲ್ಲಿಯವರೆಗೆ ನಾವು ನೋಡಿದ ಟ್ವಿಸ್ಟ್ ಗಳೇನು ನಿಜವಾದ ಟ್ವಿಸ್ಟ್ ಅಲ್ಲ ಅಂತಾನೆ ಹೇಳ್ಬಹುದು. ಇಲ್ಲಿ ನೋಡಿ ಸೂಪರ್ ಆಗಿರುವ ಒಂದು ಟ್ವಿಸ್ಟ್ ಇರುತ್ತದೆ. ಡಾಕ್ಟರ್ ಹೇಳ್ತಿದ್ದಾರೆ, ನೀವು ಇವಾಗ ಕಾಣಿಸ್ತಾ ಇಲ್ಲ ಅಂತ ಹೇಳಿರುವ ಮೀಶಾ ತೀರಿ ಹೋಗಿ ಸುಮಾರು 1 ವಾರಗಳಾಯ್ತು. ಇದು ಕೇಳಿ ತುಂಬಾ ಶಾಕ್ ಆದ ರುಕ್ಮಿಣಿ ಕೇಳ್ತಾಳೆ, ಅಲ್ಲ ಡಾಕ್ಟರ್ ನೀವೇನು ಹೇಳ್ತಿದ್ದೀರಾ, ಏನು 1 ವಾರ ಮುಂಚೆ ಮೀಶಾ ತೀರಿ ಹೋದ್ಲಂತನ? ಹಾಗಾದ್ರೆ ಕಳೆದ 1 ವಾರ ಮೀಶಾ ಅಂತ ಇಲ್ಲಿ ಇದ್ದವರು ಯಾರು ಅಂತ ಅವಳು ತಿರುಗಿ ನೋಡುವಾಗ ಆ ಅರಮನೆಯ ಫ್ರಂಟ್ ಡೋರ್ ಹತ್ತಿರ ಒಂದು ವೀಲ್ ಚೇರ್ ನಲ್ಲಿ ಮೀಶಾ ಬಂದು ಕೂರ್ತಾಳೆ. ಆದ್ರೆ ನೆಕ್ಸ್ಟ್ ಸೆಕೆಂಡ್ ನಲ್ಲಿನೇ ಅಲ್ಲಿ ಯಾರನ್ನು ಕಾಣಿಸುವುದಿಲ್ಲ. ಇದು ನೋಡಿ ರುಕ್ಮಿಣಿ ಹಾಗೂ ಡಾಕ್ಟರ್ ಅವರು ತುಂಬಾನೇ ಹೆದರಿ ಅರಮನೆ ಒಳಗಡೆ ಬಂದು ನೋಡಿದಾಗ ಅವಳು ಅವಳ ಅಪ್ಪನ ಫೋಟೋ ನೋಡ್ಕೊಂಡು ಅಲ್ಲಿ ಕೂತಿದ್ದಾಳೆ. ಇಷ್ಟೊತ್ತು ನಾವು ಹಲವಾರು ಟ್ವಿಸ್ಟ್ ಗಳನ್ನ ನೋಡಿದ್ವಿ ಅಲ್ವಾ. ಇವಾಗ ಸ್ವಲ್ಪ ಹೊತ್ತು ಮುಂಚೆ ನಾವೇನ್ ಅನ್ಕೊಂಡಿರೋದು, ತೀರಿ ಹೋಗಿರುವ ಮೀಶಾಳ ದೆವ್ವ ಬಂದಿರೋದು ಅಂತ ಅಲ್ವಾ. ಆದ್ರೆ ಟ್ವಿಸ್ಟ್ ಇಲ್ಲಿದೆ ನೋಡಿ. ಏನಂದ್ರೆ ಕಪಿಲ್ ಅವರು ಕಾರನ್ನ ನದಿಗೆ ತಳ್ಳಿ
ತಳ್ಳಿ ಹಾಕಿದ ನಂತರ ಆ ಕಾರ್ ಒಳಗಡೆಯಿಂದ ಒಂದು ಕೈ ಹೊರಗಡೆ ಬರುತ್ತದೆ. ಇಷ್ಟೂ ದಿನಗಳ ಕಾಲ ವೀಲ್ ಚೇರ್ ನಲ್ಲಿ ಕೂತಿದ್ದ ನಮ್ ಮೀಶಾ ಇವಾಗ ತುಂಬಾ ಚೆನ್ನಾಗಿ ಎದ್ದು ನಿಂತಿದ್ದಾಳೆ. ಇವಳು ಹೇಗೆ ಎದ್ದು ನಿಲ್ಲಕ್ಕೆ ಸಾಧ್ಯ? ಇದರ ಹಿಂದ್ಗಡೆ ಇರುವ ಟ್ವಿಸ್ಟ್ ಅನ್ನ ನಾವು ಇವಾಗ ನೋಡ್ತಿದೀವಿ. ಅಂದ್ರೆ ಇವಾಗ ನಾವು ನೋಡ್ತಿರೋದು ಮೀಶಾ ಅಲ್ಲ. ನೆಕ್ಸ್ಟ್ ಸೀನ್ ನಲ್ಲಿ ನಾವು ನೋಡ್ತಿರೋದು ಮೀಶಾಳ ಚಿಕ್ಕ ವಯಸ್ಸಿನಲ್ಲಿದ್ದ ಬರ್ತ್ಡೇ ಪಾರ್ಟಿ. ಅವಾಗ್ಲೇ ಮೀಶಾಳ ಒಬ್ಳು ಗೆಳತಿ ಫಾತಿಮಾಳನ್ನ ನಾವು ನೋಡ್ತೀವಿ. ಮೀಶಾಳ ತಂದೆ ರತನ್ ಸಿಂಗ್ ಅವರು ತುಂಬಾ ಒಳ್ಳೆಯ ವ್ಯಕ್ತಿಯಾಗಿದ್ದರು. ಅಂದ್ರೆ ಅನಾಥಳಾಗಿರುವ ಫಾತಿಮಾಳನ್ನ ದತ್ತು ತಗೊಂಡು ಅವಳನ್ನ ಓದಕ್ಕೆ ಬಿಟ್ಟು ಡಾಕ್ಟರ್ ಆಗಿ ಮಾಡಿರೋದು ರತನ್ ಸಿಂಗ್ ಅವರೇ. ಹಾಗೆ ಡಾಕ್ಟರ್ ಆಗ್ಬಿಟ್ಟು ಸಿಟಿಯಲ್ಲಿ ಕೆಲಸ ಮಾಡ್ತಾ ಇರುವಾಗ್ಲೇ ಅವಳ ಹತ್ತಿರ ಒಬ್ಬರು ಪೇಷಂಟ್ ಬರ್ತಾರೆ. ನೋಡಿದ್ರೆ ಅದು ಬೇರೆ ಯಾರು ಅಲ್ಲ, ಫಾತಿಮಾಳ ಬೆಸ್ಟ್ ಫ್ರೆಂಡ್ ಆಗಿದ್ದ ಮೀಶಾ. ಅವಳು ಮೆಂಟಲಿ ತುಂಬಾನೇ ಡೌನ್ ಆಗಿದ್ದಳು. ಅವಳ ಅಪ್ಪನ 2ನೇ ಮದುವೆ, ಅಮ್ಮ ತೀರಿ ಹೋದರು. ತನ್ನ 2 ಕಾಲುಗಳನ್ನು ಕಳ್ಕೊಂಡ್ಲು. ಹಾಗೆ ತುಂಬಾ ಡೌನ್ ಆಗಿರುವ ತನ್ನ ಬೆಸ್ಟ್ ಫ್ರೆಂಡ್ ಅನ್ನ ಫಾತಿಮಾ ತನ್ನೊಟ್ಟಿಗೆನೆ ಇರಿಸ್ಕೊಳ್ತಾಳೆ. ಅನಾಥಳಾಗಿರುವ ಅವಳನ್ನ ಓದಿಸಿ ಡಾಕ್ಟರ್ ಮಾಡಿರುವ ರತನ್ ಸಿಂಗ್ ಅವರ ಋಣ ತೀರಿಸಕ್ಕೋಸ್ಕರ ಫಾತಿಮಾ ಮೀಶಾಳನ್ನ ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾಳೆ. ಆವಾಗ್ಲೇ ರತನ್ ಸಿಂಗ್ ಅವ್ರ ಕೈಯಿಂದ ಹಲವಾರು ಪತ್ರಗಳು ಮೀಶಾಳಿಗೆ ಬರಕ್ಕೆ ಶುರುವಾಗುವುದು. ಲೆಟರ್ ನಲ್ಲಿ ಏನಿರುತ್ತೆ ಅಂದ್ರೆ, ಮಗಳೇ ನಿನ್ನನ್ನ ನೋಡಕ್ಕೆ ಈ ಅಪ್ಪನಿಗೆ ತುಂಬಾನೇ ಆಸೆ ಇದೆ. ನನ್ನನ್ನ ಕ್ಷಮಿಸಕ್ಕಾಗುವುದಾದರೆ ಒಮ್ಮೆ ನನ್ನನ್ನ ಬಂದು ನೋಡ್ತೀಯಾ? ಹಾಗೆ ಮೆಲ್ಲೆನೆ ಅವಳ ಅಪ್ಪನ ಮೇಲಿರುವ ಕೋಪ ಅವಳಿಗೆ ಕಮ್ಮಿ ಆಗುತ್ತಾ ಬರುತ್ತದೆ. ಅವಳ ಮನಸ್ಸಿನಲ್ಲಿರುವ ಟೆನ್ಷನ್ಸ್ ಗಳು ಕಡಿಮೆಯಾಗುತ್ತಾ ಬರುತ್ತದೆ. ಆದರೆ ಇದರ ಮಧ್ಯೆನೆ ಕಪಿಲ್ ಹಾಗೂ ರುಕ್ಮಣಿ ಅವರು ಸೇರ್ಕೊಂಡು ರತನ್ ಸಿಂಗ್ ಅವರನ್ನ ಆ ಅರಮನೆಯಲ್ಲೇ ಕೊಲೆ ಮಾಡಿರೋದು. ಹಾಗೆ ಪುನಃ ಅಪ್ಪನ ಲೆಟರ್ ಗಳು ಬರದೇ ಇರುವುದನ್ನ ನೋಡಿದಾಗ ಮೀಶಾ ಆಲ್ರೆಡಿ ಮೆಂಟಲಿ ತುಂಬಾನೇ ಡಿಸ್ಟರ್ಬ್ ಆಗಿರ್ತಾಳಲ್ವಾ. ಹಾಗೆ ಅರಮನೆಗೆ ತುಂಬಾ ಸತಿ ಕಾಲ್ ಮಾಡಿ ನೋಡ್ತಾಳೆ. ಆದರೆ ಯಾರೂ ಸಹ ಆ ಕಾಲ್ ಗಳನ್ನ ಪಿಕ್ ಮಾಡ್ಲಿಲ್ಲ. ಕೊನೆಗೆ ತನ್ನ ಅಪ್ಪನನ್ನ ಸ್ವಂತವಾಗಿ ಸಿಗಬಹುದು ಅಂತ ಆಸೆ ಪಟ್ಟ ಅವಳಿಗೆ ಇನ್ನು ಯಾವತ್ತೂ ತನ್ನ ಅಪ್ಪ ಸಿಗುವುದಿಲ್ಲ ಅಂತ ತಿಳಿಯುತ್ತದೆ. ಇದ್ರಿಂದ ಮೀಶಾ ಒಂದು ತಪ್ಪಾದ ನಿರ್ಧಾರವನ್ನ ತಗೋತಾಳೆ. ಏನಂದ್ರೆ ಅವಳು ಸ್ವಂತವಾಗಿ ಒಂದು ಕಾರ್ನೊಳಗಡೆ ಹತ್ತಿ ನದಿಗೆ ಹೋಗಿ ಬೀಳ್ತಾಳೆ. ಹಾಗೆ ಮೀಶಾ ನೀರ್ನೊಳಗಡೆ ತೀರಿ ಹೋಗ್ತಾಳೆ. ಈ ಒಂದು ಸೀನನ್ನೇ ಕಥೆಯ ಪ್ರಾರಂಭದಲ್ಲಿ ನಾವು ನೋಡಿರೋದು. ಸಡನ್ ಆಗಿ ತನ್ನ ಗೆಳತಿಯಾಗಿ ಈ ತರ ಒಂದು ನಿರ್ಧಾರವನ್ನ ತಗೊಂಡ್ಲು. ಈ ಅರಮನೆಯಲ್ಲಿ ಬೇರೆ ಏನಲ್ಲೋ ನಡೀತಿದೆ ಅಂತ ಅದನ್ನ ತಿಳ್ಕೊಳ್ಳೋಕೋಸ್ಕರನೇ ಫಾತಿಮಾ ಮೀಶಾಳಾಗಿ ಇಲ್ಲಿಗೆ ಬಂದಿರೋದು. ಅದರ ನಂತರ ನಡೆದಿರುವ ಘಟನೆಗಳನ್ನೇ ನಾವು ಇಷ್ಟೊತ್ತು ನೋಡಿರೋದು. ಈ ಎಲ್ಲಾ ವಿಷಯಗಳು ಡಾಕ್ಟರಿಗೆ ಮುಂಚೆನೆ ಗೊತ್ತಿತ್ತು. ಆಲ್ರೆಡಿ ಡಾಕ್ಟರಿಗಾದ್ರೆ ರತನ್ ಸಿಂಗ್ ಅವರ ಮರಣದ ಹಿಂದಿನ ರಹಸ್ಯಗಳ ಬಗ್ಗೆ ಡೌಟ್ ಗಳು ಇತ್ತು. ಹಾಗೆ ಡಾಕ್ಟರ್ ಫಾತಿಮಾಳಿಗೆ ಹೆಲ್ಪ್ ಮಾಡಿರ್ತಾರೆ. ಆ ಒಂದು ರಹಸ್ಯವನ್ನ ಕಂಡು ಹಿಡಿಯುವುದಕ್ಕೋಸ್ಕರನೇ ಫಾತಿಮಾ ಮೀಶಾಳಾಗಿ ಇಷ್ಟು ದಿನ ನಟಿಸಿರೋದು. ಈ ಎಲ್ಲಾ ವಿಷಯಗಳನ್ನು ಡಾಕ್ಟರ್ ರುಕ್ಮಿಣಿ ಜೊತೆ ಹೇಳ್ತಾ ಇರುವಾಗ್ಲೇ ಯಾರೋ ಡಾಕ್ಟರ್ ನ ಹಿಂದ್ಗಡೆಯಿಂದ ಹೊಡಿತಾರೆ. ಅದು ಬೇರೆ ಯಾರು ಅಲ್ಲ, ಕಪಿಲೆ. ಇಲ್ಲಿಯವರೆಗೆ ಇವನು ಹೇಳಿರೋದನ್ನೆಲ್ಲ ಕಪಿಲ್ ಕೇಳಿರ್ತಾನೆ. ನೆಕ್ಸ್ಟ್ ಫಾತಿಮಾಳನ್ನ ಕೊಲೆ ಮಾಡುವುದಕ್ಕೆ ಅಂತ ಒಂದು ಆಯುಧವನ್ನ ತಕೊಂಡು ಅವಳ ಹತ್ತಿರ ಹೋದಾಗ ರುಕ್ಮಿಣಿ ಕಪಿಲನನ್ನ ತಡೀತಾಳೆ. ಅವಳು ಹೇಳ್ತಿದ್ದಾಳೆ, ಎಲ್ಲವನ್ನು ನಿಲ್ಲಿಸಿ ನಾವು ಎಲ್ಲಾದ್ರೂ ಹೋಗ್ಬಿಡೋಣ ಅಂತ. ಅವಾಗ ಕಪಿಲ್, ಎಲ್ಲಿಗೆ ಹೋಗ್ಬೇಕು? ಈ ಅರಮನೆ ಇನ್ನು ನಮಗೆ ಸ್ವಂತ. ಸ್ವಲ್ಪ ಹೊತ್ತು ನೀನು ಸುಮ್ಮನಿದ್ರೆ ಸಾಕು. ನಂತರ ರುಕ್ಮಿಣಿಯನ್ನ ಅಲ್ಲಿಂದ ತಳ್ಳಿ ಹಾಕಿ ಹೀರೋಯಿನ್ ಅನ್ನ ಹಿಂಬಾಲಿಸಿಕೊಂಡು ಬಂದಾಗ ಹೀರೋಯಿನ್ ಒಂದು ಕಂಬದ ಹಿಂದ್ಗಡೆ ಬಚ್ಚಿಟ್ಕೊಳ್ತಾಳೆ. ಮೆಲ್ಲೆ ಕಪಿಲ್ ಅವರು ಹೀರೋಯಿನ್ ಹತ್ತಿರ ಬರುತ್ತಿದ್ದಂತೆ ಸಡನ್ ಆಗಿ ಒಂದು ಶಬ್ದ ಕೇಳುತ್ತದೆ. ನೋಡಿದ್ರೆ ರುಕ್ಮಿಣಿ ಒಂದು ಗನ್ನಿನಿಂದ ಅವನನ್ನ ಶೂಟ್ ಮಾಡಿರ್ತಾಳೆ. ಆದ್ರೆ ಅದು ಬರೀ ಅವನ ಕಿವಿಗಷ್ಟೇ ತಾಗಿರುತ್ತದೆ. ಅವನು ಕೇಳ್ತಾನೆ, ಏನೇ ನಿನ್ಗೆ ಹುಚ್ಚುಗಿಚ್ಚೇನಾದ್ರೂ ಹಿಡ್ದಿದ್ಯಾ? ಏನ್ ಮಾಡ್ತಿದ್ಯಾ ನೀನು? ರುಕ್ಮಿಣಿ ನೋಡಿದ್ರೆ ಇವಾಗ್ಲೇ ನನಗೆ ಗೊತ್ತಾಗಿರೋದು ಎಷ್ಟು ದೊಡ್ಡ ತಪ್ಪು ನಾನು ಮಾಡಿದೀನಿ ಅಂತ. ಹಾಗೆ ಅವರಿಬ್ಬರ ಮಧ್ಯೆ ಜಗಳ ಆದಾಗ ಸಡನ್ ಆಗಿ ಆ ಗನ್ ಫೈರ್ ಆಗಿ ರುಕ್ಮಿಣಿ ತೀರಿ ಹೋಗ್ತಾಳೆ. ಕಪಿಲ್ ಕೋಪದಲ್ಲಿ ಕಿರ್ಚಿಕೊಂಡು ಹೀರೋನ್ನ ಹುಡುಕ್ತಾ ಇದ್ದರೆ ಹೀರೋನ್ ನೋಡಿದ್ರೆ ರತನ್ ಸಿಂಗ್ ಅವರ ಒಂದು ಕಾರ್ನ ಹತ್ತಿರ ಹೋಗಿ ಒಂದು ಗನ್ನನ್ನ ಹಿಡ್ಕೊಂಡಿರ್ತಾಳೆ. ಆಗ ಕಪಿಲ್ ಅಲ್ಲಿಗೆ ಬಂದ್ಬಿಟ್ಟು, ಓಹೋ ನಿನ್ ಕೈಗೆ ಗನ್ನೆಲ್ಲ ಸಿಕ್ಬಿಟ್ಟಿದೆ, ನಿನಗೊಂದು ವಿಷಯ ಗೊತ್ತಾ? ನೀನು ನಾನು ಎಲ್ಲ ಒಂದೇ ತರ. ಈ ಒಬ್ಬ ಶ್ರೀಮಂತನಿಂದ ತಾನೇ ನಾವು ಇಷ್ಟು ಬೆಳೆದಿರೋದು. ಇನ್ನು ಇವರು ಎಷ್ಟೇ ನಮ್ ಜೊತೆ ಕನಿಕರ ತೋರಿಸಿದ್ರು ಸಹ ನಾವು ಇವರಷ್ಟು ಬೆಳೆಯಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಒಂದು ಚಿಕ್ಕ ಕಥೆಯನ್ನ ನಾನು ಹೇಳ್ಕೊಡ್ತೀನಿ. ಒಂದು 20 ವರ್ಷದ ಬಾಲಕ ಅರಸ ಹಾಕಿರುವ ಕೋಟನ್ನ ನೋಡಿ ಆಸೆ ಪಟ್ಟು ಇದು ನಾವು ಹಾಕಿದ್ರೆ ಹೇಗಿರುತ್ತೆ ಅಂತ ನೋಡಿದಕ್ಕೆ ಆ ಅರಸ ಏನ್ ಮಾಡಿದ್ದು ಗೊತ್ತಾ? ಎಲ್ಲಾ ಜನರ ಮುಂದೆ ಆ ಹುಡುಗನನ್ನ ಬೆತ್ತಲೆಯಾಗಿ ನಿಲ್ಲಿಸಿ ನಿನಗೆಲ್ಲ ಅರಸರ ಕೋಟ್
ತೊಟ್ಟಲ್ಲ ಅದರ ಒಂದು ನೂಲ್ ಕೂಡ ಮುಟ್ಟೋ ಯೋಗ್ಯತೆ ಇಲ್ಲ ಅಂತ ಹೇಳಿ ಹೇಳಿಸಿರ್ತಾರೆ. ಅವಾಗ ಆ ಹುಡುಗ ಅನ್ಕೋತಾನೆ, ಇನ್ನು ಎಷ್ಟೇ ಕಷ್ಟಪಟ್ಟು ಓದಿ ಎಷ್ಟೇ ದೊಡ್ಡವನಾದ್ರೂ ಸಹ ಈ ಒಂದು ಅರಸನ ಸ್ಥಾನಕ್ಕೆ ನಾನು ತಲುಪಕ್ಕೆ ಆಗೋದಿಲ್ಲ ಅಂತ. ಆದರೆ ತಲುಪಬೇಕು ಅಂತ ನಾನು ನಿರ್ಧರಿಸಿದೆ. ಅದಕ್ಕೋಸ್ಕರನೇ ಇಷ್ಟೆಲ್ಲ ಪ್ಲಾನ್ ಗಳನ್ನ ನಡೆಸಿರೋದು. ಅದ್ರ ಮಧ್ಯೆ ನೀನ್ ಯಾಕೆ ಇಲ್ಲಿ ಬಂದು ಸೇರಿದ್ದು ಅಂತ ಹೇಳಿ ಹೀರೋನ್ ಕೈಯಿಂದ ಗನ್ ಕಿತ್ಕೊಂಡು ಅವಳು ನೇರವಾಗಿ ಶೂಟ್ ಮಾಡ್ತಾ ಇರುವಾಗ ಕೊನೆಯದಾದ ಟ್ವಿಸ್ಟ್ ಇಲ್ಲಿ ರಿವೀಲ್ ಆಗುತ್ತದೆ. ಏನಂದ್ರೆ ಗನ್ ಶೂಟ್ ಆದ ತಕ್ಷಣ ಕಪಿಲನ ಕುತ್ತಿಗೆಗೆ ಬುಲೆಟ್ ತಾಗುತ್ತದೆ. ಅಂದ್ರೆ ಒಂದ್ಸಲ ಕಪಿಲನ ಕೈಗೆ ತಾಗಿದಾಗ ಫೇಕ್ ಬುಲೆಟ್ ಆದ ಕಾರಣ ಜೀವನಕ್ಕೆ ಏನು ಅಪಾಯ ಆಗಿಲ್ಲ ಅಂತ ತಾನೆ ಅವನು ಹೇಳಿದ್ದು. ಇವಾಗ ಹೀರೋನ್ ಅದೇ ಟೆಕ್ನಿಕ್ ಅನ್ನ ಉಪಯೋಗಿಸಿಕೊಂಡು ರತನ್ ಸಿಂಗ್ ಅವರ ಕೋಟುದು ಬಟನ್ ಅನ್ನ ಉಪಯೋಗಿಸ್ತಾಳೆ. ಹಾಗೆ ಆ ಬುಲೆಟ್ ತಿರುಗಿ ತಾಗಿ ಕಪಿಲ್ ಅಲ್ಲಿ ತೀರಿ ಹೋಗ್ತಾನೆ. ಇವಾಗ ಹೀರೋನ್ ಪೊಲೀಸ್ ಅವ್ರ ಜೊತೆ ಹೋಗಿ ಆ ಅರಮನೆಯಲ್ಲಿ ಇಷ್ಟು ದಿನಗಳ ಕಾಲ ನಡೆದ ಘಟನೆಗಳನ್ನೆಲ್ಲ ವಿವರಿಸ್ತಾಳೆ. ಹಾಗೆ ಸ್ವಲ್ಪ ದಿನಗಳಲ್ಲಿನೇ ಆ ಅರಮನೆಯನ್ನು ರತನ್ ಸಿಂಗ್ ಅವರ ಹೆಸರಿನಲ್ಲಿ ಹಾಗೂ ಫಾತಿಮಾಳ ಹೆಸರಿಗೆ ರಿಜಿಸ್ಟರ್ ಮಾಡ್ತಾರೆ. ಅಲ್ಲಿಟ್ಕೊಂಡು ಅನಾಥ ಮಕ್ಕಳಿಗೆ ಶಿಕ್ಷಣವನ್ನ ನೀಡುವುದಕ್ಕಾಗಿ ನಿರ್ಧರಿಸ್ತಾರೆ. ಹಾಗೆ ಫಾತಿಮಾಳಿಗೆ ಇಷ್ಟು ಎತ್ತರಕ್ಕೆ ಬೆಳೆಯಕ್ಕೆ ಹೆಲ್ಪ್ ಮಾಡಿದ ರತನ್ ಸಿಂಗ್ ಅವರ ಮೆಮೋರಿಯಲ್ ಹತ್ತಿರ ಅವಳು ಸ್ವಲ್ಪ ಹೂಗಳಿಂದಾಗಿ ಬಂದು ನಿಂತಾಗ ಅವಳ ಮುಂದ್ಗಡೆ ರತನ್ ಸಿಂಗ್ ಅವರ ಕಮಾಂಡರ್ ಬಂದ್ಬಿಟ್ಟು ನಿಲ್ಲುತ್ತದೆ. ಹೀಗೆ ತೋರಿಸುತ್ತಾ ಈ ಒಂದು ಮೂವಿಯು ಇಲ್ಲಿ ಮುಕ್ತಾಯವಾಗುತ್ತದೆ. ಹೇಗಿತ್ತು ಸ್ನೇಹಿತರೆ ಮೂವಿ? ನೀವು ಒಂಚೂರು ಕೂಡ ಎಕ್ಸ್ಪೆಕ್ಟ್ ಮಾಡದ ರೀತಿಯಲ್ಲಿ ಹಲವಾರು ಟ್ವಿಸ್ಟ್ಗಳಿತ್ತಲ್ವಾ? ಈ ತರ ಒಳ್ಳೆ ಒಳ್ಳೆ ಮೂವಿಯ ಬಗ್ಗೆ ನಿಮಗೆ ತಿಳಿದಿದ್ರೆ ನನಗೆ ಸಜೆಸ್ಟ್ ಮಾಡಿ, ಖಂಡಿತವಾಗಿಯೂ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ. ನಿಮ್ಮ ಒಂದೊಂದು ಲೈಕ್ ಅನ್ನ ನೋಡುವಾಗ್ಲೂ ಸಹ ನನಗೆ ಇನ್ನೂ ಹಲವಾರು ವಿಡಿಯೋಗಳಿಗಾಗಿ ಎಫರ್ಟ್ ಹಾಕಕ್ಕೆ ತುಂಬಾನೇ ಖುಷಿ ಆಗುತ್ತದೆ. ಅದೇ ತರ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ನವರಿಗೆ ವಿಡಿಯೋ ಶೇರ್ ಮಾಡಿ. ಇನ್ನು ಇದೇ ತರ ಇಂಟ್ರೆಸ್ಟಿಂಗ್ ಆಗಿರೋ ಸ್ಟೋರಿ ನೋಡಕ್ಕೆ ಇವಾಗ್ಲೇ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದ್ರೆ ಇನ್ನೂ ಒಂದು ಒಳ್ಳೆಯ ಕಥೆಯಾಗಿ ನೋಡೋಣ.